ನಾನು ಆಫೀಸ್ಗೆ ಹೋಗಿ ಬರ್ತೀನಮ್ಮ. ಒಂದ್ ನಿಮಿಷ ಇರಪ್ಪ. ಅಯ್ಯೋ ಮಾದೇಶ್ವರ, ನೀನ್ ಹೆಂಡತಿಗೆ ಒಂದ್ ಮಾತು ಹೇಳ್ಬಿಟ್ಟು ಹೋಗಪ್ಪ. ಅಯ್ಯೋ ಅಮ್ಮ, ಅವಳು ಇನ್ನು ಅಂತ ಊದ್ಕೊಂಡೇ ಇರ್ತಾಳೆ. ಅವಳ ಜೊತೆ ಮಾತಾಡ್ಕೊಂಡ್ ಕೂತ್ರೆ ನನ್ಗೆ ಆಫೀಸಿಗೆ ಲೇಟ್ ಆಗುತ್ತೆ. ಅಮ್ಮ ನಾನು ಇನ್ ಬರ್ತೀನಮ್ಮ. ಹುಷಾರಾಗಿ ಹೋಗ್ಬಾ. ಆಗ್ಲಮ್ಮ. ಪೂಜಾ, ಅಮ್ಮ ಪೂಜಾ, ತಿಂಡಿ ಏನಾದ್ರು? ಅದ್ಯಾಕಂಗ್ ಹರ್ಸ್ಕೊಂಡಿದ್ದೀರಾ? ನನ್ ಕಿವಿ ಚೆನ್ನಾಗೇ ಇದೆ. ಪೂಜಾ, ಯಾಕಮ್ಮ ಹಿಂಗ್ ಮಾತಾಡ್ತೀಯಾ? ಮದ್ವೆ ಆದ್ಮೇಲೆ ನಾನು ನನ್ ಗಂಡ ಅಮೆರಿಕಾಗ್ ಹೋದ್ ಸೆಟ್ಲ್ ಆಗ್ಬೇಕು ಅಂತ ಕನಸು ಕಂಡಿದ್ವಿ. ಆದ್ರೆ ನೀವು ಎಲ್ಲಾನು ನಾಶ ಮಾಡ್ಬಿಟ್ರು. ನಿಮ್ಮಿಂದಾಗಿ ನೆನ್ನೆ ಅವ್ರು ನನ್ ಮೇಲೆ ಕೈ ಎತ್ತಿದ್ದಾರೆ. ಇದು ಹೀಗೆ ಮುಂದುವರೆದ್ರೆ ನಾನ್ ಮಾತ್ರ ಸುಮ್ನೆ ಇರಲ್ಲ. ನೀವಿಬ್ರು ಚೆನ್ನಾಗಿರ್ಬೇಕು ಅಂದ್ರೆ ನಾನ್ ಏನ್ ಮಾಡ್ಬೇಕು ಹೇಳಮ್ಮ? ಈ ಊರಲ್ಲಿ ಎಷ್ಟೊಂದು ಅನಾಥಾಶ್ರಮಗಳಿದೆ. ಅಲ್ಲಿ ನಿಮ್ಮಂತವ್ರು ಎಷ್ಟು ಜನ ಇದ್ದಾರೆ. ನೀವು ಸುಮ್ನಾಗ ಅಲ್ಲೇ ಸೇರ್ಕೋಬೇಕು ತಾನೆ. ಸುಮ್ನೆ ನನ್ ಜೀವ ಯಾಕೆ ತಿಂತೀರಾ? ನನ್ ಸೊಸೆ ಹೇಳಿದ್ರಲ್ಲಿ ತಪ್ಪೇನಿದೆ? ನನ್ನಿಂದ ಅವ್ರ ಸುಖ ಸಂತೋಷ ಹಾಳಾಗ್ತಿದೆ ಅಂದ್ಮೇಲೆ ನಾನೇ ಈ ಮನೇಲಿರೋದು ತಪ್ಪಲ್ವಾ? ನನ್ ಮಗ ಚೆನ್ನಾಗಿರ್ಬೇಕು. ನಾನೇನೋ ಬಿದ್ದು ಹೋಗೋ ಮರ. ಯಾವ್ದಾದ್ರೂ ದೇವಸ್ಥಾನದಲ್ಲೋ ಮಠದಲ್ಲೋ ಇದ್ದು ಜೀವನ ಕಳೆದ್ ಬಿಡ್ತೀನಿ. ಸಾಕು ಈ ಜೀವನ. ಬನ್ನಿ ಊಟ ಮಾಡಿ. ಅದಿರ್ಲಿ, ಅಮ್ಮ ಎಲ್ಲಿ? ಹೊರಗಡೆ ಅವಳ ಚಪ್ಪಲಿನೂ ಕಾಣಿಸ್ತಿಲ್ಲ. ಬನ್ರಿ ನೀವು ಊಟ ಮಾಡಿ. ಏಯ್, ನಾನ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಅಮ್ಮ ಎಲ್ಲಿ? ಬನ್ರಿ. ಏಯ್, ಕೇಳ್ತಿದ್ದೀನಿ ತಾನೆ, ಅಮ್ಮ ಎಲ್ಲಿ? 3 ಹೊತ್ತು ಅಮ್ಮ 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 ಅಂತಿರ್ತೀರಾ. ನಾನ್ ನಿಮ್ ಕಣ್ಣು ಕಾಣಿಸೋದೇ ಇಲ್ಲ ಅಲ್ಲ. ಹುಚ್ಚಿ ತರ ಮಾತಾಡ್ಬೇಡ. ಅಮ್ಮ ಎಲ್ಲಿ? ನನ್ ಜೊತೆ ಜಗಳ ಮಾಡ್ಕೊಂಡು ಹೊರಗಡೆ ಹೋದ್ರು. ಎಲ್ಲಿ ಹಾಳಾಗೋದ್ರು ಯಾವನಿಗೆ ಗೊತ್ತು? ಏನಂದ್ರೆ ಎಲ್ಲಿ ಹಾಳಾಗೋದ್ರ? ಏನೇ ಬೊಗಳ್ತಿದ್ಯಾ? ನಿಮ್ಗೆ ನನ್ಗಿಂತ ಅವರೇ ಮುಖ್ಯ ಅಲ್ವಾ? ನನಗ್ ಮಾತ್ರ ಅಲ್ಲ ಕಣೆ, ಪ್ರಪಂಚದಲ್ಲಿ ಯಾರಿಗೆ ಆಗ್ಲಿ ಎಲ್ರಿಗೂ ಮೊದಲು ತನ್ನ ತಾಯಿನೇ ಮುಖ್ಯ. ನಮ್ಮಮ್ಮ ದೇವತೆ ತರ ಕಣೆ. ಅಂತ ದೇವತೆನ ಮನೆ ಬಿಟ್ಟು ಹೊರಗಡೆ ಕಳ್ಸಿದ್ಯಲ್ಲ, ಎಂತ ರಾಕ್ಷಸಿನೇ ನೀನು. ಹೌದು ರೀ, ನನ್ ರಾಕ್ಷಸಿನೇ. ಆ ನಿಮ್ ದೇವತೆನೆ ಕರ್ಕೊ ಬಂದ್ ಪೂಜೆ ಮಾಡಿ. ಇನ್ನ ನಿಮ್ ಮನೇಲಿ ಒಂದು ಕ್ಷಣ ಇರಲ್ಲ. ಅಮ್ಮ, ಅಮ್ಮ. ಹಲೋ ಅಪ್ಪ, ಎಲ್ಲಿದ್ದೀರಾ? ಬೇಗ ಬನ್ನಿ. ಯಾಕೆ, ಏನಾಯ್ತು ಮಗಳೇ? ಬೇಗ ಬರಕ್ ಹೇಳ್ದೆ. ಆರಾಮಾಗಿದ್ಯಾ ತಾನೆ? ಸತ್ತಿಲ್ಲ, ಇನ್ನು ಬದುಕೇ ಇದ್ದೀನಿ. ಏನಾಯ್ತೆ? ಯಾಕೆ ಹಿಂಗ್ ಮಾತಾಡ್ತಾ ಇದ್ಯಾ? ನಮ್ಮ ಅತ್ತೆ ನನ್ ಜೊತೆ ಜಗಳ ಮಾಡ್ಕೊಂಡು ಹೊರಗಡೆ ಹೋಗಿದ್ಕೆ ನನ್ ಗಂಡ ನನಗೆ ಹೆಂಗ್ ಬೈದ್ರು ಗೊತ್ತಾಪ? ಏನಮ್ಮ, ಎಂಥ ಕೆಲಸ ಮಾಡ್ಬಿಟ್ಟೆ. ನಿನ್ ಜಾತಕದಲ್ಲಿ ದೋಷ ಇದೆ. ನಿನ್ ಮದ್ವೆ ಆದ್ರೆ ಹುಡುಗನ್ ಪ್ರಾಣಕ್ಕೆ ಅಪಾಯ ಅಂತ ಜ್ಯೋತಿಷರು ಹೇಳಿದ್ರು. ನಿನಗೆ ಜನ್ಮದಲ್ಲೇ ಮದ್ವೆ ಆಗಲ್ಲ ಅಂತ ದಿನ ಕೊರಗ್ತಿದ್ದೆ. ಆದ್ರೆ ಆ ದೇವತೆ ಜಾತಕದ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ, ನಿಮ್ ಮಗಳು ತುಂಬಾ ಒಳ್ಳೆಯವಳು ಅಂತ ನಿನ್ನ ಈ ಮನೆಗ್ ತುಂಬಿಸ್ಕೊಂಡ್ರು. ಅಂತ ತಾಯಿನ ಮನೆ ಬಿಟ್ಟು ಓಡಿಸ್ಬಿಟ್ಟೆಲ್ಲಮ್ಮ. ಎಂತ ಕೆಲಸ ಮಾಡ್ಬಿಟ್ಟೆ ಪಾಪಿ ಅಪ್ಪ, ನಾನು ಪಾಪಿ. ದೇವ್ರಂತ ಅಂತೀನಿ, ಮನೆ ಬಿಟ್ಟು ಓಡಿಸ್ದೆ ಅಪ್ಪ ನಾನು. ಅಪ್ಪ ಕ್ಷಮಿಸಿ ಅಪ್ಪ. ಇದ್ದಳೆ ಹುಚ್ಚಿ, ಈಗ ಅಳೋದ್ಬಿಟ್ಟು ಮೊದಲು ನಿಮ್ಮತ್ತೆ ಎಲ್ಲಿದ್ದಾರೆ ಅಂತ ಹುಡುಕಿ ತಪ್ಪಾಯ್ತತ್ತೆ ಅಂತ ಕಾಲಿಗೆ ಬಿದ್ದು ಅವ್ರನ್ನ ಮನೆ ಕರ್ಕೊಂಬ. ನಡಿ ನಡಿ. ನನ್ನ ಮಗ ಬಂದಿದ್ದೀನಮ್ಮ. ಅಮ್ಮ, ಎಲ್ಲಿದ್ದೀರಾ ಅತ್ತೆ? ಅತ್ತೆ,
ಬರುವ ವೇಳೆ ನೋವಿನಲ್ಲೂ ನಗುವಳು, ಅದಕ್ಕೊಂದು ಗಾಯವಾಗಿ ನೋವಿನಿಂದ ಅಳುವಳು. ಆ ಮಗುವ ಮೊದಲ ಹೆಜ್ಜೆ ನೋಡಿ ನೋಡಿ ನೆರೆವಳು, ಆಯ ತಪ್ಪಿ ಬಿದ್ದ ವೇಳೆ ನೋಡಿ ನೋಡಿ ಬರುವಳು. ಓ ಅಮ್ಮ, ಅಮ್ಮಾಯನೆ ಫಲವಿಲ್ಲದ ಬೆನ್ನು ಮುರಿವ ಚಾಕರಿ, ಅಮ್ಮಾಯನೆ ರಾಜೀನಾಮೆ ಕೊಡಲಾಗದ ನೌಕರಿ. ಅಮ್ಮ ಅಮ್ಮ ಅಮ್ಮ, ಅಮ್ಮಾಯನ ಪದವೇ ಒಂದು ಸುಂದರ ಕಾವ್ಯ. ಅಮ್ಮ ಅಮ್ಮ. ನೋಡಿದ್ರಲ್ಲ ವೀಕ್ಷಕರೇ, ಈ ಸೊಸೆಯ ದುಡುಕ್ತನದಿಂದ ತಾಯಿಗೆ ಯಾವ ಪರಿಸ್ಥಿತಿ ಬಂತು ಅಂತ. ಈಗಿನ ಕಾಲದಲ್ಲಿ ಕಾಲ ಕೆಟ್ಟೋಗ್ಬಿಟ್ಟು ಎಲ್ಲ ತಾಯಂದಿರೋ ತಂದೆಗಳು ಅನಾಥಾಶ್ರಮ ಸೇರ್ತಿದ್ದಾರೆ. ದಯವಿಟ್ಟು ನಿಮ್ಮಲ್ಲೆಲ್ಲ ಕೈ ಮುಗ್ದು ಕೇಳ್ಕೊತಿದ್ದೀನಿ, ನಿಮ್ಮ ತಂದೆ ತಾಯಂದಿರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಯಾರಾದ್ರೂ ತಪ್ಪು ದಾರಿಲಿ ಹೋಗ್ತಿದ್ದಾರೆ ಅಂದ್ರೆ ಅವ್ರಿಗೆ ನಿಮ್ಗೆ ಗೊತ್ತಿರೋಷ್ಟು ಬುದ್ಧಿವಾದ ಹೇಳಿ. ದಯವಿಟ್ಟು ತಂದೆ ತಾಯಂದಿರನ್ನ ಕಳ್ಕೊಂಡ್ಮೇಲೆ ಅವ್ರ ಬೆಲೆ ಗೊತ್ತಾಗೋದು. ಅದಕ್ಕೋಸ್ಕರ ತಂದೆ ತಾಯಿ ಕಳ್ಕೊಂಡ್ಮೇಲೆ ಮಿಸ್ ಯು ಅಪ್ಪ, ಮಿಸ್ ಯು ಅಮ್ಮ ಅಂತ ನೀವು ಪಶ್ಚಾತ್ತಾಪ ಪಡೋದ್ ಬದಲು ತಂದೆ ತಾಯಿ ಇದ್ದಾಗ ಲವ್ ಯು ಅಪ್ಪ, ಲವ್ ಯು ಅಮ್ಮ ಅಂತ ಹೇಳಿ ಖುಷಿ ಪಡಿ. ಧನ್ಯವಾದಗಳು. ಪ್ರತಿ ಹೆಜ್ಜೆಯಲ್ಲೂ ನಮ್ಗೆ ನೆರಳಂತ ಇರುವಳು ತಾಯಿ. ಆ ತಾಯಿಯ ಮಹತ್ವವನ್ನ ಕಿರು ನಾಟಕದ ಮೂಲಕ ಪ್ರದರ್ಶಿಸಿ ನಮ್ಮನ್ನೆಲ್ಲ ಭಾವುಕರನ್ನಾಗಿಸಿದಂತಹ ವಿದ್ಯಾರ್ಥಿಗಳಿಗೆ ಗೌರವಪೂರ್ವಕ ಜೋರಾದ ಚಪ್ಪಾಳೆ. ಹಾಗೆ ಈ ವಿದ್ಯಾರ್ಥಿಗಳನ್ನ ತರಬೇತುಗೊಳಿಸಿದಂತಹ